ಈಗಿನ ದಿನಗಳಲ್ಲಿ ಜನರಿಗೆ ರೀಲ್ಸ್ ಹುಚ್ಚು ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂದ್ರೆ ಒಬ್ಬ ವ್ಯಕ್ತಿ ಸಾವನ್ನಪ್ತಾ ಇದ್ರೂ ಕೂಡ ಆತನನ್ನ ರಕ್ಷಿಸದೆ ಅಲ್ಲೇ ರೀಲ್ಸ್ ಮಾಡ್ತಿದ್ದಾರೆ. ಅದಕ್ಕೆ ಈಗ ಇನ್ನೊಂದು ವಿಡಿಯೋ ಸಾಕ್ಷಿಯಾಗಿ ಸಿಕ್ಕಿದೆ. ಈ ವಿಡಿಯೋದಲ್ಲಿ ದಾರಿ ಮಧ್ಯೆ ಮೂವರು ಕಿತ್ತಾಡ್ಕೊಳ್ತಿದ್ದಾರೆ, ಜುಟ್ಟು ಹಿಡಿದು ಜಗಳ ಮಾಡ್ತಿದ್ದಾರೆ. ಕೆಲವರು ಜಗಳವನ್ನ ಬಿಡಿಸುವ ಪ್ರಯತ್ನ ನಡೆಸ್ತಾ ಇದ್ರೆ ಮತ್ ಕೆಲವರು ನಿಂತು ನೋಡ್ತಿದ್ದಾರೆ. ಇದರ ಮಧ್ಯೆ ಹುಡುಗಿಯೊಬ್ಳು ರೀಲ್ಸ್ ಮಾಡಿದ್ದಾಳೆ. ಈ ಜಗಳವನ್ನೇ ತನ್ನ ರೀಲ್ಸ್ಗೆ ಬಳಸ್ಕೊಂಡಿದ್ದಾಳೆ. ಈಕೆ ಹಿಂದೆ ಜಗಳವಾಡ್ತಾ ಇದ್ರೆ ಕ್ಯಾಮೆರಾ ಮುಂದೆ ಈ ಹುಡುಗಿ ನಗ್ತಿದ್ದಾಳೆ. ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇದು ಹಿಮಾಚಲ ಪ್ರದೇಶದ ವಿಡಿಯೋ ಆಗಿದೆ. ಕಳೆದ 2-3 ವರ್ಷಗಳಲ್ಲಿ ಶಿಮ್ಲಾದ ರಿಜ್ಜಾ ಭಯಾನಕ ಚಟುವಟಿಕೆಗಳ ಒಂದು ಹಾಟ್ಸ್ಪಾಟ್ ಆಗಿ ಮಾರ್ಪಟ್ಟುಬಿಟ್ಟಿದೆ. ರೀಲ್ ತಯಾರಕರು ಈ ಒಂದು ಸ್ಥಳವನ್ನ ಆಕ್ರಮಿಸಿಕೊಂಡಿದ್ದಾರೆ ಮತ್ತು ಪ್ರತಿದಿನ ಇಂತಹ ಒಂದು ಅಸಂಬದ್ಧ ವಿಡಿಯೋಗಳನ್ನ ಮಾಡಲಾಗುತ್ತೆ. ರೀಲ್ಸ್ ಯಾವ ಮಟ್ಟಿಗೆ ಹುಚ್ಚಿಡಿಸಿದೆ ಯೂತ್ಸ್ನ ಅಂದ್ರೆ ಅದಕ್ಕೆ ಇದೇ ಸಾಕ್ಷಿ. ಇಂಥ ಜನರ ವಿರುದ್ಧವಾಗಿ ಕಠಿಣ ಕಾನೂನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಎಂದು ಶೀರ್ಷಿಕೆಯಲ್ಲಿ ಹಾಕಲಾಗಿರುವಂಥದ್ದು. ಯಾರು ಈ ವಿಡಿಯೋವನ್ನ ವೈರಲ್ ಮಾಡಿದ್ರು ಅವರು ಈ ಒಂದು ಶೀರ್ಷಿಕೆಯನ್ನ ಹಾಕಿದ್ದಾರೆ. ಈ ವಿಡಿಯೋಗೆ ಅಥವಾ ಈ ರೀತಿಯ ಜನರಿಗೆ ಒಂದು ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಶೀರ್ಷಿಕೆಯಲ್ಲಿ ಹಾಕಲಾಗಿರುವಂಥದ್ದು. ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ. 11,000ಕ್ಕೂ ಹೆಚ್ಚು ಜನ ಇದನ್ನ ವೀಕ್ಷಣೆ ಮಾಡಿದ್ದಾರೆ. ಜಗಳ ಬಿಡಿಸುವ ಬದಲು ಹುಡುಗಿಯ ರೀಲ್ಸ್ ಮಾಡ್ತಿರೋದನ್ನ ನೋಡಿ ಬಳಕೆದಾರರು ಕೋಪ ವ್ಯಕ್ತಪಡಿಸಿದ್ದಾರೆ. ನಾನಾ ರೀತಿಯ ಕಮೆಂಟ್ಸ್ ಗಳನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ರೀಲ್ಸ್ ನ ಹುಚ್ಚು ಎಷ್ಟರ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ ಅಂದ್ರೆ ಅದಕ್ಕೆ ಈ ಒಂದು ವಿಡಿಯೋನೇ ಸಾಕ್ಷಿ. ಹಿಂದೆ ಜಗಳ ಆಡ್ತಾ ಇದ್ರೆ ಈಕೆ ಮುಂದೆ ನಗುತ್ತಾ ರೀಲ್ಸ್ ಅನ್ನ ಮಾಡಿದ್ದಾಳೆ.